ನಮಸ್ಕಾರ, ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಮಹೇಶ್ ದಂಡ್. ಡೊನಾಲ್ಡ್ ಟ್ರಂಪ್ ಸದ್ಯ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ. ಟ್ರಂಪ್ರ ಒಂದೊಂದು ಮಾತು ಶಾಕಿಂಗ್ ಆಗಿದೆ, ಒಂದೊಂದು ನಿರ್ಧಾರವೂ ಕೂಡ ವಿಚಿತ್ರವಾಗಿದೆ. ಈ ವಿಚಿತ್ರ ಟ್ರಂಪ್ ಈಗ ಮತ್ತೆ ಭಾರತೀಯರಿಗೆ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅದೇನೆಂದರೆ, ಅಮೆರಿಕದಲ್ಲಿರುವಂಥ ಭಾರತೀಯರು ಸ್ವದೇಶಕ್ಕೆ ಅಂದರೆ ಭಾರತದಲ್ಲಿರುವ ಮನೆಗಳಿಗೆ ಕಳುಹಿಸುವ ಹಣ ಹಾಗೂ ಭಾರತದಲ್ಲಿ ಹೂಡಿಕೆ ಮಾಡುವ ದುಡ್ಡಿನ ಮೇಲೆ ಶೇಕಡ 3.5% ತೆರಿಗೆಯನ್ನು ವಿಧಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಥ ಬಿಲ್ ಅಮೆರಿಕದ ಸಂಸತ್ನಲ್ಲಿ ಪಾಸ್ ಆಗಿದೆ. ಈ ಹೊಸ ತೆರಿಗೆ ನೀತಿ ಮುಂದಿನ ವರ್ಷದಿಂದ ಜಾರಿಯಾಗುತ್ತೆ. ಇದರಿಂದ ಭಾರತದಲ್ಲಿರುವಂಥ ಲಕ್ಷಾಂತರ ಕುಟುಂಬಗಳ ಖರ್ಚು ವೆಚ್ಚದ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತ ಅಂದಾಜು ಮಾಡಲಾಗಿದೆ. ಯಾಕಂದರೆ ಅಮೆರಿಕದಲ್ಲಿ ಇದ್ದುಕೊಂಡು ತಮ್ಮ ಕುಟುಂಬಸ್ಥರಿಗೆ ಹಣ ಕಳಿಸುವುದರಲ್ಲಿ ಭಾರತೀಯರೇ ಹೆಚ್ಚಿದ್ದಾರೆ. ಹಾಗೆ ನೋಡಿದರೆ ಅಮೆರಿಕದಲ್ಲಿ ಸುಮಾರು 54 ಲಕ್ಷ ಭಾರತೀಯರಿದ್ದಾರೆ. ಇನ್ನು ಭಾರತದ ರಿಸರ್ವ್ ಬ್ಯಾಂಕ್ನ ಮಾಹಿತಿಯ ಪ್ರಕಾರ 2023-24ರಲ್ಲಿ ಭಾರತಕ್ಕೆ ಅಮೆರಿಕದಲ್ಲಿರುವ ಭಾರತೀಯರು ಕಳಿಸಿದ ಮೊತ್ತ ಸರಿಸುಮಾರು 2.76 ಲಕ್ಷ ಕೋಟಿ ರೂಪಾಯಿ. ಆದರೆ ಇನ್ನು ಮುಂದೆ ಈ ರೀತಿ ಹಣ ಕಳಿಸಬೇಕು ಅಂತ ಹೇಳಿದ್ರೆ ಟ್ರಂಪ್ ಸಾಹೇಬರಿಗೆ ಟ್ಯಾಕ್ಸ್ ಅನ್ನು ಕಟ್ಟಲೇಬೇಕು. ಇನ್ನು ಇದೇ ಕಾರಣಕ್ಕಾಗಿ ಭಾರತೀಯರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರಂಪ್ ಅವರನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕೆಂಪು ಕೋತಿ ಅನ್ನುವ ರೀತಿಯಲ್ಲೂ ಕೂಡ ಟೀಕೆಯನ್ನು ಮಾಡ್ತಾ ಇದ್ದಾರೆ.